ಕನ್ನಡ ಬಿಗ್ ಬಾಸ್ನ ಸೀಸನ್ 13 ನಾವು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುವಂಥದ್ದು. ಈಗ ಇದೇ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಮತ್ತೊಂದು ಈಗ ಆಘಾತ ಉಂಟಾಗಿರುವಂಥದ್ದು. ಅದೇನಪ್ಪ ಆಘಾತ ಅಂತಂದರೆ, ಕನ್ನಡದ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ 13 ಕಾತುರದಲ್ಲಿದ್ದಾರೆ. ಮತ್ತು ಈ ಸತಿ ಪಬ್ಲಿಕ್ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ನಮಗೂ ಅವಕಾಶ ಸಿಗುತ್ತೆ ಅಂತ ಎಲ್ಲರೂ ಕೂಡ ಬಾಯಿ ಬಿಡ್ಕೊಂಡು ಕೂತಿರೋಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 4ರಲ್ಲಿ ಕಾಣಿಸ್ಕೊಂಡಿದ್ದಂಥ ಕನ್ನಡದ ಖ್ಯಾತ ಮಾಡೆಲ್ ಮತ್ತು ನಟಿಯಾಗಿದ್ದಂತಹ ಜಯಶ್ರೀರಾಮಯ್ಯ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮತ್ತು ಮಾಲಾಶ್ರೀ ಅವ್ರ ಜೊತೆ ಉಪ್ಪೋಳಿ ಕಾರ ಸಿನಿಮಾದಲ್ಲಿ ಕೂಡ ಅವರು ಅಭಿನಯ ಮಾಡಿದರು. ಇತ್ತೀಚೆಗೆ ಕೌಟುಂಬಿಕ ಕಲಾದಿಂದ ಮತ್ತು ಅವರ ಮಾವಂದಿರು ಮಾಡಿದಂಥ ಆಸ್ತಿ ಮೋಸದಿಂದಾಗಿ ವೃದ್ಧಾಶ್ರಮ ಕೂಡ ಸೇರಿಕೊಂಡಿದ್ದರು. ಸರಿ, ಇದೇ ಸಂದರ್ಭದಲ್ಲಿ ಒಂದು ಭಾವುಕವಾದ ಪತ್ರವನ್ನು ಕೂಡ ಬರೆದಿರೋಂಥದ್ದು. ನಾನು ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ. ಈ ಸಾಲ ತೀರಿಸೋಕ್ಕೆ ನನಗೆ ಸಿನಿಮಾದಲ್ಲಾಗಲಿ ಮತ್ತು ಯಾವುದೂ ಕೂಡ ಅವಕಾಶ ಕೂಡ ಸಿಗಲಿಲ್ಲ. ನಂಗೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ನಂಗೆ ಗೊತ್ತಾಗ್ತಾನೂ ಇಲ್ಲ. ಹಾಗಾಗಿ ನಾನು ಮಾಡಿಕೊಟ್ರೆ ಸಾಲ ತೀರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ದಯವಿಟ್ಟು ನಾನು ಮಾಡಿರೋ ಸಾಲನ ಆದಷ್ಟು ಬೇಗ ನೀವು ತೀರಿಸ್ಕೊಡಿ. ಸಾಧ್ಯವಾದಲ್ಲಿ ಅದೊಂದು ಸಣ್ಣ ಸಹಾಯ ಮಾಡಿ. ನಾನು ಬದುಕಿದ್ದಾಗಂತೂ ಒಳ್ಳೇದು ಮಾಡಿಲ್ಲ, ನಾನು ಸತ್ತ ಮೇಲಾದ್ರೂ ನನ್ನ ಆತ್ಮಕ್ಕೆ ಅದು ಶಾಂತಿ ಸಿಗೋ ರೀತಿಯಲ್ಲಿ ಮಾಡಿ ಅಂತ ತುಂಬಾ ಭಾವನಾತ್ಮಕವಾದ ಪತ್ರವನ್ನು ಬರೆದು ಜಯಶ್ರೀರಾಮಯ್ಯ